ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ, ಎಲ್ಲೋಗ್ಬಿಟ್ಟಿದ್ದೀರಾ ಅಂತ ಕೆಲವೊಬ್ರು ಕ್ವಶನ್ ಮಾಡ್ತಾ ಇದ್ರು. ಮೊನ್ನೆ ಎಲ್ಲ ಕಮೆಂಟ್ಸ್ಗಳು ಬರ್ತಾ ಇತ್ತು. ನಾನು ಕೆಲವೊಂದನ್ನು ಸ್ಟಡಿ ಮಾಡಬೇಕು ಅಂದಾಗ ಟೈಮ್ ತೊಗೊಳ್ತೀನಿ, ಕೆಲವಷ್ಟು ಸಲ ಹೊರಗಡೆ ಸುತ್ತೋದಕ್ಕೆ ಹೋಗಿರ್ತೀನಿ ಆ ವಿಷಯಗಳನ್ನ ಸ್ಟಡಿ ಮಾಡೋದಕ್ಕೆ. ಈಗ ರೀಸೆಂಟಾಗಿ ಒನ್ ವೀಕಿಂದ ನಾನು ಬಾಂಬೆ ಸರೌಂಡಿಂಗ್ ಎಲ್ಲ ಕೆಲವಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತಲೇ ಸುತ್ತಾ ಇದ್ದೆ. ಕೆಲವಷ್ಟನ್ನ ನಾನು ತಿಳ್ಕೊಂಡೆ. ಪ್ರಪಂಚದಲ್ಲಿ ಏನೇನೋ ಬದಲಾವಣೆ ಆಗ್ತಾ ಇದೆ, ಅಂಥ ಬದಲಾವಣೆಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಕಾಲಜ್ಞಾನ ಯಾವತ್ತೂ ಸುಳ್ಳಾಗಿಲ್ಲ. ಅಂಥ ವಿಷಯಗಳ ಮಾಹಿತಿ ನಮ್ಮ ಸುತ್ತಮುತ್ತ ತುಂಬಾ ಸಿಗ್ತಾ ಇದೆ. ಅಂಥದನ್ನ ತಿಳ್ಕೊಳ್ಳೋದಕ್ಕೆ ಅಂತಲೇ ನಾನು ಸ್ವಲ್ಪ ಸುತ್ತಾ ಇರ್ತೀನಿ. ಅವಾಗ ಕೆಲವೊಂದು ಪ್ರೋಗ್ರಾಮ್ಗಳು ಮಾಡೋದಕ್ಕಾಗದೇ ಇರ್ಬೋದು. ಕೆಲವೊಬ್ರು ಅದಕ್ಕೆ ಏನೋ ಸುಮ್ಮನಾಗ್ಬಿಟ್ಟಿದ್ದಾರೇನೋ, ಎಲ್ಲೂ ಏನು ಇನ್ಫಾರ್ಮೇಷನ್ ಇಲ್ವೇನೋ ಅನ್ಕೋಬೇಡಿ. ತುಂಬಾ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಬಟ್ ಎಷ್ಟು ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇರೋಣ. ಅದರಲ್ಲೂ ಕೆಲವಷ್ಟು ಎಷ್ಟೋ ಜನ ನನಗೆ ಕಳಿಸ್ತಾ ಇದ್ದಾರೆ ಅನ್ನಲ್ಲ, ಅದ್ರಲ್ಲಿ ತುಂಬ ಜನ ಕಳಿಸಿರೋರು ಈ ವಿಡಿಯೋಗಳನ್ನ ತೋರಿಸಿ ಸರ್ ಜನರಿಗೆ ಅರ್ಥ ಆಗುತ್ತೆ, ಕಾಲಜ್ಞಾನಕ್ಕೆ ಸಾಕ್ಷಿ ಅನ್ನೋದು ಏನು ಅನ್ನೋದನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ದನ್ನ ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಒಂದು TV9 ಬಂದಿರೋಂಥ ಇನ್ಫಾರ್ಮೇಶನ್ ಕೊಟ್ಟಿರೋದು, 32 ಹಲ್ಲುಗಳಿಂದ ಮಗು ಹುಟ್ಟಿದೆ. ಅಮೆರಿಕಾದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ. ಆ ಮಗುಗೆ 32 ಹಲ್ಲು ಕೂಡ ಇದೆ ಹುಟ್ಟಿದಾಗಲೇ. ಇದು ಅದ್ಭುತ, ವಿಚಿತ್ರ ವಿಸ್ಮಯಗಳು ಅಂತಾರಲ್ಲ, ಆ ಥರ ನಡೀತಾನೆ ಇದೆ. ಕಾಲಜ್ಞಾನದಲ್ಲಿ ತಿಳಿಸಿದ್ರು ಈ ಥರ ವಿಸ್ಮಯಗಳು ನಡೆಯುತ್ತೆ ಅಂತ. ಅಂಥದ್ದು ಇಲ್ಲಿ ಸಾಕ್ಷಿ ಆಗ್ತದೆ. ಈ ಥರ ಎಷ್ಟೋ ವಿಷಯಗಳನ್ನ ಸಾಕ್ಷಿ ಅನ್ನೋದಕ್ಕೆ ನಮಗೆ ಕಳಿಸ್ತಾ ಇದ್ದಾರೆ ಜನ. ನಾನು ಹೇಳಿದ್ನಲ್ಲ, ಕೆಲವಷ್ಟನ್ನ ಸಾಕ್ಷಿ ಇಟ್ಕೊಂಡು ಹೇಳಿದ್ರೇನೆ ನಂಬೋದು. ಅಂಥ ಸಾಕ್ಷಿಗಳಿದು. ಅಮೆರಿಕಾದಲ್ಲಿ ಹುಟ್ಟಿರುವಂಥ ಮಗು ಇದು. ಇದಕ್ಕೆ 32 ಹಲ್ಲು ಇದೆ. TV9 ಬಂದಿರುವಂಥ ನ್ಯೂಸ್. ನಾವು ಸುಮ್ಮನೆ ಹೇಳ್ತಾ ಇರೋ ನ್ಯೂಸ್ ಅಲ್ಲ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಅದು ಇಲ್ಲಿ ಅಮೆರಿಕಾದ ಟೆಕ್ಸಾಸ್ ಡಲ್ಲಾಸ್ ವಾಸ ಮಾಡ್ತಾ ಇರುವಂತ ನಿಕ್ ದಿವಾ ಎಂಬ ಮಹಿಳೆಗೆ ಒಂದು ಮಗು ಹುಟ್ಟಿದೆ. ಈ ಮಗುಗೆ 32 ಹಲ್ಲಿದೆ. ನೋಡಿದ್ರ ವಿಚಿತ್ರ ವಿಸ್ಮಯಗಳು ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಇಲ್ಲಿ ಪ್ರೂಫ್ ಇದೆ ನೋಡಿ, ಹುಟ್ಟಿರೋ ಮಗುಗೆ 32 ಹಲ್ಲು ಕಾಣಿಸ್ತಾ ಇದೆ. ಇನ್ನ ಅದ್ರ ಜೊತೆಗೆ ಮನುಷ್ಯರು ಆಹಾರನ ಯಾವ್ದಾವ್ದೋ ರೀತಿ ಅವಲಂಬಿಸಿ ತಿಂತಾರೆ ಅಂತ ಹೇಳಿದ್ರು. ಇಲ್ಲಿ ನೋಡ್ಬೋದು, ಪ್ರಾಣಿಗಳನ್ನ ತೊಳಿದೆ ಹಸಿ ಮಾಂಸ ತಿಂತಾ ಇದ್ದಾರೆ. ಕಾರಣ ನೀರಿಗೆ ಬರ ಅನ್ನೋದು ಅಲ್ಲಿ ಬಂದಿದೆ. ಇವನ್ ಪ್ರಾಣಿನ ಹಿಡಿದು ಕೊಂದು ತಿಂತಾ ಇದ್ದಾರೆ ಬೇಯಿಸ್ಕೊಂಡು. ಆದ್ರೆ ಆ ಪ್ರಾಣಿನ ತೊಳೆಯೋದಕ್ಕೂ ಕೂಡ ನೀರಿಲ್ಲ ಅವ್ರಿಗೆ. ಇವನ್ ಅದ್ರ ಕರಳು ಭಾಗ ಎಲ್ಲ ತಿಂತಾರೆ ಕೆಲವೊಬ್ರು. ಆದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು ಯಾವುದೋ ಒಂದು ಕಂಟ್ರಿ, ಈ ಕಡೆ ನಮಗೆ ಗೊತ್ತಿರೋ ಹಂಗೆ ಆಫ್ರಿಕನ್ ಕಂಟ್ರಿಗಳಲ್ಲಿ ಏನ್ ಮಾಡ್ತಾರೆ, ಪ್ರಾಣಿಗಳನ್ನ ತುಂಬಾ ಜನ ತಿಂತಾರೆ. ಅದರಲ್ಲಿ ಈ ದೇಶದಲ್ಲಿ ಪ್ರಾಣಿಗಳನ್ನ ಯಾವ ರೀತಿ ತಿಂತಾ ಇದ್ದಾರೆ ನೋಡಿ. ಅದನ್ನ ತೊಳೆಯೋದಕ್ಕೂ ಕೂಡ ನೀರಿಲ್ಲ, ಅದಕ್ಕೆ ಹಸಿದನ್ನ ತಿಂತಾ ಇದ್ದಾರೆ. ಅದನ್ನ ಬೇಯಿಸೋದಕ್ಕೆ ನೀರಿಲ್ಲ ಅಂತ ಬರ ಆ ದೇಶಗಳಲ್ಲಿ ಕಾಡ್ತಾ ಇದೆ. ಇದನ್ನು ಕೂಡ ಯಾರೊಬ್ರು ನನ್ಗೆ ಕಳಿಸಿದ್ರು. ನೋಡಿ ಸರ್, ಯಾವ ರೀತಿ ಜನ ಬದುಕ್ತಾ ಇದ್ದಾರೆ ಅಂತ. ನಮ್ಮ ಕಾಲಜ್ಞಾನಕ್ಕೆ ನಿಜವಾದ ಮಾತುಗಳು ಅಂದ್ರೆ ಇದಲ್ವಾ ಅಂತ. ಹೌದು, ಇದೆಲ್ಲ ಸತ್ಯವಾದ ಮಾತುಗಳೇ. ಹಸಿ ಮಾಂಸ ತಿಂದು ಮನುಷ್ಯರು ಬದುಕ್ತಾರೆ ಅಂದಿದ್ರು. ಇಲ್ಲಿ ಹಸಿ ಮಾಂಸ ತಿಂದು ಮನುಷ್ಯರು ಬದುಕ್ತಾ ಇದ್ದಾರೆ. ನೀರಿಗೆ ಹಾಹಾಕಾರ ಕಾಣಿಸ್ತಾ ಇದೆ. ಅವ್ರು ತೊಳೆಯೋದಕ್ಕೆ, ಆ ಪ್ರಾಣಿಗಳ ದೇಹ ತೊಳೆಯೋದಕ್ಕೂ ನೀರಿಲ್ಲದೆ ಅದನ್ನ ಹಾಗೆ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬಳಸ್ಕೊಂಡು ಅದನ್ನೇ ತಿಂದು ಬದುಕ್ತಾ ಇದ್ದಾರೆ. ಮನುಷ್ಯರು ಬದುಕೋದಕ್ಕೋಸ್ಕರ ಯಾವ್ದಾವ್ದನ್ನ ತಿಂದು ಬದುಕ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಇವೆಲ್ಲ ಸಾಕ್ಷಿ ಆಗ್ತಾ ಇದೆ. ನೋಡ್ಬೋದು ಆ ವಿಡಿಯೋದಲ್ಲಿ ಎಷ್ಟು ಕಷ್ಟಪಟ್ಟು ಮನುಷ್ಯರು ಬದುಕ್ತಾ ಇದ್ದಾರೆ. ಈವನ್ ಸಣ್ಣ ಸಣ್ಣ ಮಕ್ಕಳು ಕೂಡ ಅದನ್ನೇ ತಿಂದು ಬದುಕ್ತಾ ಇದ್ದಾರೆ. ನಾವಿಲ್ಲಿ ಗಲೀಜು ವಾಸನೆ ಅಂತ ಬದುಕ್ತೀವಿ, ಆದ್ರೆ ಅವ್ರಿಗೆ ಅದೇ ಆಹಾರ ಆಗೋಗಿದೆ. ತಿನ್ನೋದಕ್ಕೆ ಏನು ಸಿಗ್ಲಿಲ್ಲ ಅಂದಾಗ ಮನುಷ್ಯ ಈ ದಾರಿ ಹಿಡಿತಾನೆ ಅಂತ ಕಾಲಜ್ಞಾನದಲ್ಲಿ ಹೇಳ್ತಾ ಇದ್ರಲ್ಲ, ಇವುಗಳು ಅದಕ್ಕೆ ಸಾಕ್ಷಿ. ನೋಡಿ ನೀವು ಯಾವ ರೀತಿ ಮನುಷ್ಯರು ಬದುಕ್ತಾ ಇದ್ದಾರೆ, ನೀರಿಗೆ ಯಾವ ರೀತಿ ಬರ ಅನ್ನೋದು ಬಂದಿದೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಇದು ಸ್ವಲ್ಪ ಹಳೆಯ ವಿಡಿಯೋನೇ. ಏನಂದ್ರೆ KR ಪೇಟೆನ ಹರಗನಹಳ್ಳಿನಲ್ಲಿ ಬೆಳಕಿನ ವಿಸ್ಮಯ ಅಂತ ಹೇಳಿ ಒಂದು ಪ್ರೋಗ್ರಾಮೇ ಬಂದಿತ್ತು. ಆ ಪ್ರೋಗ್ರಾಮ್ ಅಲ್ಲಿ ಅವರು ಕೂಡ ತೋರಿಸಿದ್ರು. ಸುಮಾರು ರಾತ್ರಿ 7:30 ಟೈಮ್ನಲ್ಲಿ ಒಂದು 5 ನಿಮಿಷ ಬೆಳಗಿನ ಜಾವ ಯಾವ ರೀತಿ ಬೆಳಕಿರುತ್ತೋ ಆ ರೀತಿ ಬಂದು ಹೋಯ್ತು ಅಂತ. ಈ ರೀತಿ ವಿಚಿತ್ರ ವಿಸ್ಮಯಗಳು ನಮ್ಮ ಸುತ್ತಮುತ್ತ ನಡೀತವೆ ಅಂತಾನೆ ಕಾಲಜ್ಞಾನಗಳಲ್ಲಿ ತಿಳಿಸಿದ್ದು. ಇರಬಹುದು ದೃಶ್ಯಾವಳಿಗಳಲ್ಲಿ. ಈ ದೃಶ್ಯ ಬೆಳಗಿನ ದೃಶ್ಯಾವಳಿಗಳಲ್ಲ, ರಾತ್ರಿ 7:15 ದೃಶ್ಯಾವಳಿಗಳು. 7:15ರಲ್ಲಿ 5 ನಿಮಿಷಗಳ ಕಾಲ ಬೆಳಗ್ಗೆ ಹೊತ್ತು ಹೇಗೆ ದೃಶ್ಯಾವಳಿಗಳಿರುತ್ತವೋ ಅದೇ ರೀತಿಯಾದಂತಹ ಬೆಳಕು ರಾತ್ರಿ ಹೊತ್ತು ಕಂಡು ಬಂದಿದೆ. ರಾತ್ರಿ 7:15ರಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳಿವು. ಮಂಡ್ಯ ಜಿಲ್ಲೆ KR ಪೇಟೆಯ ಹೆರಗನಹಳ್ಳಿಯಲ್ಲಿ ಕೇವಲ 5 ನಿಮಿಷಗಳು ಮಾತ್ರ ಈ ರೀತಿ ವಾತಾವರಣ ಅಲ್ಲಿ ಇತ್ತು, ಕತ್ತಲೆ ಆಗಿತ್ತು. ಅದಾದ ನಂತರ 5 ನೋಡೋದ್ರಲ್ಲ ವೀಕ್ಷಕರೇ, ಇದು ತುಂಬಾ ಹಳೆ ನ್ಯೂಸೇ. ಆದ್ರೆ
ಇಲ್ಲಿ ಸಾಕ್ಷಿಗಳು ಒಬ್ಬೊಬ್ರು ಕೇಳ್ತಾ ಇರ್ತಾರಲ್ಲ, ಇದು ಕೂಡ ಒಂದು ಸಾಕ್ಷಿ. ರಾತ್ರಿ ಹೊತ್ತು ಹಗಲು ರೀತಿ ಕಾಣಿಸುತ್ತೆ, ಬದಲಾವಣೆಗಳು ಪ್ರಕೃತಿನ ತುಂಬಾನೇ ಆಗ್ತಾ ಇರುತ್ತೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಒಂದು 5 ನಿಮಿಷ ಬೆಳಕು ಬಂದು ಮತ್ತೆ ಕತ್ಲೆ ಅನ್ನೋದು ಕಾಣಿಸ್ಕೊಂಡಿದೆ. ಈ ರೀತಿ ಬದಲಾವಣೆಗಳಾಗ್ತಾ ಇದೆ. ಈ ರೀತಿ ಸನ್ನಿವೇಶಗಳು ಕಲಿಯುಗದ ಕೊನೆಯಲ್ಲಿ ಮಾತ್ರ ನಡೆಯುತ್ತೆ ಅಂತ ಕಾಲಜ್ಞಾನಗಳಲ್ಲಿ ತಿಳಿಸಿದ್ರು. ಅಂತ ವಿಷಯಗಳಿದು. ಇನ್ನ ಅದ್ರ ಜೊತೆಗೆ ಇಲ್ಲಿ ಒಂದು ಹೆಂಗಸನ್ನ ನೋಡ್ಬೋದು. ಈ ಹೆಂಗಸು 9 ಮಕ್ಕಳನ್ನ ಎತ್ತಿದ್ದಾಳೆ. ಈ ಮಾತುಗಳು ಕೂಡ ಕಾಲಜ್ಞಾನದಲ್ಲಿ ನಾನು ಮಾತಾಡುವಾಗ ಓದುವಾಗ ನಿಮಗೆ ತಿಳಿಸಿದ್ದೆ ಅನ್ಕೊಳ್ತೀನಿ. ಶರಣರ ಕಾಲಜ್ಞಾನದಲ್ಲೂ ಇತ್ತು. ಒಬ್ಬಳು ಹೆಂಗಸು 7 ಮಕ್ಕಳನ್ನ 9 ಮಕ್ಕಳನ್ನ ಅಡಿಯುವಂತ ಕಾಲ ಬರುತ್ತೆ ಅಂತ. ಚಾನ್ಸಸ್ ಇದೆಯಾ? ತುಂಬಾನೇ ಕಷ್ಟ ಅಲ್ವಾ? ಇಲ್ಲಿ ನೋಡ್ಬೋದು, ಈ ಮಕ್ಕಳುಗಳಿಗೆ ಆಲ್ರೆಡಿ 3 ವರ್ಷ ಹತ್ತತ್ರ. ಈ ಮಕ್ಕಳು ಹುಟ್ಟಿದಾಗ್ಲೂ ಕೂಡ ಆರೋಗ್ಯವಾಗೇ ಇತ್ತು. 9 ಮಕ್ಕಳು ಒಬ್ಳು ಹೆಂಗಸು ಅಡಿತಾಳೆ ಅಂತ ಬರ್ದಿತ್ತವಲ್ಲ, ಅಂತ ಕಾಲಜ್ಞಾನದ ಮಾತುಗಳಿಗೆ ಸಾಕ್ಷಿ ಅನ್ನೋದು ಈಗ ಆಗಿದೆ. ಇನ್ನ ಮನುಷ್ಯರು ಜೀವನದಲ್ಲಿ ಉಡುಗೆ ತೊಡುಗಿನಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅವಕ್ಕೆ ಯಾರೋ ಒಬ್ರು ಕಳಿಸಿದಂತ ವಿಡಿಯೋ ಇದು. ನೀವು ನೋಡ್ಬೋದು. ಹುಡುಗ ಯಾರು ಹುಡುಗಿ ಯಾರು ಗೊತ್ತಾಗೋದಿಲ್ಲ, ಮನುಷ್ಯರು ಆ ತರ ಬದುಕ್ತಾರೆ ಅಂತ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಇದೇ ಬರ್ದಿದ್ರು. ಹುಡುಗ ಹುಡುಗಿಯ ಬಟ್ಟೆ ಒಂದೇ ರೀತಿ ಇರುತ್ತೆ. ಇನ್ನು ಅದ್ರ ಜೊತೆಗೆ ಬೆತ್ತಲೆ ದೇಹ ತೋರಿಸ್ಕೊಳ್ಳೋದಕ್ಕೆ ಆ ಬಟ್ಟೆನಲ್ಲಿ ತುಂಬಾ ಮಾರ್ಪಾಟುಗಳನ್ನ ಮಾಡ್ಕೊಳ್ತಾರೆ ಅಂತ. ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಯಾವ ರೀತಿ ಇದೆ ಬಟ್ಟೆಗಳು. ಪ್ಯಾಂಟ್ ಅನ್ನೋದು ಯಾವ ರೀತಿ ಹಾಕಿದ್ದಾರೆ, ಬೇಕಾ ಬಟ್ಟೆ ಅನ್ನೋರಿಗೆ ಬಟ್ಟೆಗಳನ್ನ ಬಳಸ್ತಾ ಇದ್ದಾರೆ. ಇದರಲ್ಲಿ ಹುಡುಗ ಯಾವುದು ಹುಡುಗಿ ಯಾವುದು ಏನು ಗೊತ್ತಾಗುವುದಿಲ್ಲ. ಈ ರೀತಿ ಬದಲಾವಣೆಗಳು ನಮ್ಮ ಕಲಿಯುಗದ ಅಂತ್ಯದಲ್ಲಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಅದ್ರ ಜೊತೆಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಒಂದು ಮಾತಿತ್ತು, ಬಿಳಿಯ ಕಾಗೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಅದು ಊರಿನ ಬಾಗಿಲಲ್ಲಿ ಕೂತು ಜನರನ್ನ ಕರೆಯುತ್ತೆ ಅಂತ. ಇಲ್ಲಿ ಆ ವಿಡಿಯೋಗೆ ಸಾಕ್ಷಿ ಅನ್ನೋದಕ್ಕೆ ಯಾರೊಬ್ರು ಕಳಿಸಿದಂತ ವಿಡಿಯೋ ಇದು. ಕಪ್ಪು ಕಾಗೆನೂ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಬಿಳಿ ಕಾಗೆನೂ ಕಾಣಿಸ್ಕೊಳ್ತಾ ಇದೆ. ಇನ್ನ ಜನ ಊರವರು ಯಾವ್ದೋ ಬೇರೆ ಪಕ್ಷಿ ಇರ್ಬೋದು ಅನ್ಕೊಂಡಿದ್ರು. ನೆಕ್ಸ್ಟ್ ಅದು ಕೂಗೋದನ್ನ ನೋಡಿ ಜನಕ್ಕೆ ಅರ್ಥ ಆಯ್ತು, ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲದಲ್ಲಿ ಬರೆದಂತ ಕಾಲಜ್ಞಾನದ ಮಾತುಗಳಿಗೆ ಸಾಕ್ಷಿ. ಬಿಳಿಯ ಕಾಗೆ ಅನ್ನೋದು ಊರ ಹೆಬ್ಬಾಗಿಲಿನಲ್ಲಿ ಕೂತು ಕೂಗುತ್ತೆ ಅಂತ ಹೇಳಿದ್ರಲ್ಲ, ಅಂಥದ್ದು ಇಲ್ಲಿ నడీతా ಇದೆ. కనపడింది. చిత్తూరు జిల్లాలో వాస్తవ రూపం జనం మధ్యలోకి తెల్లకాకి అరుస్తూ తిరుగుతుందని కాలజ్ఞానంలో బ్రహ్మంగారు చెప్పారు. దాన్ని నిజం చేస్తూ చిత్తూరు నగరం 18వ వార్డులో గిరింపేటలో తెల్లకాకి ప్రత్యక్షమైంది. గత కొన్ని రోజులుగా శ్వేతవర్ణంతో ఉన్న కాకి పరిసర ప్రాంతాల్లో తిరుగుతూ ప్రజలను ఆకర్షిస్తోంది. ప్రతిరోజు యథావిధిగా ఒక కొబ్బరి చెట్టుపై వాలి అరుస్తూ ఉంటుందని స్థానికులు తెలియజేశారు. మొదట్లో పావురం అనుకున్నామని, అయితే గమనించాక అది కాకిగా తెలియడంతో ఆశ్చర్యపోయామని అంటున్నారు. ನೋಡಿದ್ರಲ್ಲ, ಇದು ಕೂಡ ಒಂದು ಸಾಕ್ಷಿನೇ. ಇಲ್ಲಿ ಕಾಲಜ್ಞಾನದ ಮಾತುಗಳಿಗೆ ಎಷ್ಟೋ ವಿಷಯಗಳು ಸಾಕ್ಷಿ ಆಗ್ತಾ ಇರೋ ವಿಡಿಯೋಗಳನ್ನ ಜನ ಕಳಿಸ್ತಾ ಇದ್ದಾರೆ. ನೋಡಿ ಸರ್, ಈ ತರ ಎಲ್ಲ ಬದಲಾವಣೆ ಆಗ್ತಾ ಇದೆ, ಇದನ್ನ ಜನಕ್ಕೆ ಅರ್ಥ ಮಾಡಿಸಿ. ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದೀವಿ, ಈಗಲೂ ಸಮಯ ಇದೆ ಬದಲಾಗೋದಕ್ಕೆ, ಜನ ಬದಲಾಗ್ಲಿ ಅನ್ನೋದಷ್ಟೇ ಇಲ್ಲಿ ಜನರು ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ನ ಪ್ರಕೃತಿಯಿಂದ ಮನುಷ್ಯರ ಮೇಲೆ ದಾಳಿ ಆಗುತ್ತೆ ಅಂತ ಕಾಲಜ್ಞಾನಗಳಲ್ಲಿ ಬರ್ದಿತ್ತಲ್ಲ, ಅಂಥದ್ದು ಅಮೆರಿಕಾದಲ್ಲಿ ನಡೀತಾ ಇರೋದು. ಇದು ಟಾರ್ನೆಡೋ. USA ನಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಇರುವಂತ ಜನರನ್ನ ಬಲಿ ಪಡಿತಾ ಇರುವಂತ ಟಾರ್ನೆಡೋಗಳು, ಮನೆ ಮಠ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ನಮ್ಮಲ್ಲೂ ನೋಡ್ತಾ ಇದೀವಿ ಅತಿಯಾದ ಮಳೆ ಅನ್ನೋದು ಯಾವ ರೀತಿ ಸುರಿತಾ ಇದೆ ಅನ್ನೋದನ್ನ. ಅದ್ರ ಜೊತೆಗೆ USA ನಲ್ಲಿ ಇದಕ್ಕಿಂತ 4 ಪಟ್ಟು ಡ್ಯಾಮೇಜ್ ಅನ್ನೋದು ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಈಗ ಮಳೆ ಯಾವ ಪ್ರಮಾಣಕ್ಕಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡೋಗೆ ಇಲ್ಲ ಬಿಡಿ. ಮೊದಲು ನೀರಿಲ್ಲ ಅಂತ ಇದ್ರಲ್ಲ, ಈಗ ಎಲ್ಲ ನದಿಗಳು ಉಕ್ಕಿ ಪ್ರವಾಹ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಪ್ರವಾಹಗಳಿಂದ ಎಷ್ಟೋ ಊರುಗಳು ಮುಚ್ಚೋಗ್ತಾ ಇದೆ. ಇಂಥ ಸಂಗತಿಗಳು ಕೂಡ ಪ್ರಕೃತಿನಲ್ಲಿ ನಡೀತಾ ಇದೆ. ಇದು ಪ್ರಕೃತಿ ನಮ್ಮ ಮೇಲೆ ತಿರುಗು ಬೀಳ್ತಾ ಇರೋದಕ್ಕೆ ಒಂದು ಸಾಕ್ಷಿಯಾದ ಮಾತುಗಳು. ಈಗ ಕಣ್ಣು ಮುಂದೆ ನೋಡ್ತಾ ಇದೀವಿ ಪ್ರಕೃತಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದು. ಇನ್ನ ಜಾಸ್ತಿ ದಿನಗಳಿಲ್ಲ ಅಂತಾನೆ ಸೈಂಟಿಸ್ಟ್ಗಳು ಕೂಡ ಎಚ್ಚರಿಸ್ತಾ ಇದ್ದಾರೆ. ಕೆಲವೇ ವರ್ಷಗಳಲ್ಲಿ ಪ್ರಕೃತಿನಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ. ಸದ್ಯಕ್ಕೆ ಇದೆಲ್ಲ ಆಗ್ತಾ ಇರೋದಕ್ಕೆ ಒಂದು ರೀಸನ್ ಕೂಡ ಕೊಟ್ಟಿದ್ರು ಅವರು. ಏನಂದ್ರೆ 2024 ಈ ವರ್ಷದಲ್ಲಿ ಒಂದು ಧೂಮಕೇತು ಭೂಮಿಯ ಸುಮಾರು 27,000 ಕಿಲೋಮೀಟರ್ ದೂರದಲ್ಲಿ ಪಾಸ್ ಆಯ್ತು. ಈ ಧೂಮಕೇತು ಪಾಸ ಆಗಿದ್ದರಿಂದನೇ ಈ ರೀತಿ ಬದಲಾವಣೆಗಳು ಆಗ್ತಾ ಇದೆ ಜಾಸ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಹೇಗೆ ಚಂದ್ರ ಭೂಮಿ ಹತ್ರ ಇದ್ದಾಗ ಸಮುದ್ರದ ಅಲೆಗಳು ಉಕ್ಕಿ ಹರಿಯುತ್ತೋ, ಅಂದ್ರೆ ಹುಣ್ಣಿಮೆ ಟೈಮ್ನಲ್ಲಿ ಸಮುದ್ರದ ಅಲೆಗಳು ಉಕ್ಕಿ ಹರಿಯುತ್ತಲ್ಲ, ಅದೇ ರೀತಿ ಭೂಮಿಯಿಂದ ಎಷ್ಟೋ 1000 ಕಿಲೋಮೀಟರ್ ದೂರದಲ್ಲಿ ಆ ಧೂಮಕೇತು ಪಾಸ್ ಆಗಿದ್ರಿಂದನೇ ಇಂಥದ್ದೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು 2029ಕ್ಕೆ ಧೂಮಕೇತು ಭೂಮಿಗೆ ತುಂಬಾ ಹತ್ರ ಬರುತ್ತೆ, ಚಾನ್ಸಸ್ ಭೂಮಿಗೆ ಬೀಳೋದು ಇರುತ್ತೆ. ಅಂತ ಧೂಮಕೇತು ಪಾಸ್ ಆಗುವಾಗ ಇನ್ನೇ ಯಾವ ರೀತಿ ಬದಲಾವಣೆಗಳಾಗ್ಬೋದು ಅಂತಾನೆ ಸೈಂಟಿಸ್ಟ್ಗಳು ಎದುರುಕೊಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸೈನ್ಸ್ ಯಾವತ್ತೂ ಸುಳ್ಳಲ್ಲ. ಸೈನ್ಸ್ ಆಧಾರದ ಮೇಲೆ ಕಾಲಜ್ಞಾನಿಗಳು ಬರ್ದಿರೋದು ಇಂತಿಂಥದ್ದೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ಇವು ಅದಕ್ಕೆಲ್ಲ ಸಾಕ್ಷಿ ಆಗ್ತಾ ಇರೋದು. ಇನ್ನ ಮನುಷ್ಯರ ರೀತಿ ರೋಬೋಟ್ಗಳು ಓಡಾಡ್ತಾರೆ.
ಅಂತ ಎಷ್ಟೋ ಇದರಲ್ಲಿ ಬರ್ದಿತ್ತು. ಮೆಷಿನ್ಗಳು ಮುಂದೆ ಫ್ಯೂಚರ್ನ ಆಳ್ತವೆ. ಅದರಲ್ಲಿ ಇಲ್ಲಿ ನೋಡ್ಬೋದು ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರಯಲ್ ವರ್ಷನ್ ಆಗಿ ಮೂವ್ ಮಾಡ್ತಾ ಇರುವಂತದ್ದು. ಇದು ಫಿಲಂ ಸೀನ್ ಇದ್ದಂಗಿದೆ ನೋಡೋದಕ್ಕೆ, ಆದ್ರೆ ಅಲ್ಲಿ ರೋಬೋಟ್ಗಳ ಟ್ರಯಲ್ ಕೂಡ ನಡೀತಾ ಇದೆ. ಮನುಷ್ಯರನ್ನ ಹಾಳು ಮಾಡುವಂಥದ್ದು ಮುಂದೆ ಟೆಕ್ನಾಲಜಿ ಆಗ್ಬೋದು, ಇನ್ನ ಬೇರೆ ಬೇರೆ ಟೆಕ್ನಾಲಜಿ ಆಗ್ಬೋದು, ಮನುಷ್ಯರು ಕಂಡುಹಿಡಿತಾ ಇರೋದು ಅವರ ಅನುಕೂಲಕ್ಕೋಸ್ಕರ ಈ ರೀತಿ ರೋಬೋಟ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದೀವಿ. ಇಂಥ ರೋಬೋಟ್ಗಳ ಕಡೆಯಿಂದ ಕೂಡ ಮನುಷ್ಯರ ಮೇಲೆ ದಾಳಿ ಅನ್ನೋದಾಗುತ್ತೆ. ಮನುಷ್ಯರು ಇವುಗಳಿಂದ ಸಂಕಷ್ಟಕ್ಕೆ ಸಿಕ್ಕಾಕೋಬೇಕಾಗುತ್ತೆ ಅಂತಾನೆ ಕಾಲಜ್ಞಾನದಲ್ಲಿ ತಿಳಿಸಿರೋದು. ಅಂಥದ್ದು ಕೂಡ ನಡೀತಾ ಇದಾವೆ. ಇನ್ನ ಈ ವಿಡಿಯೋದಲ್ಲಿ ನೋಡ್ಬೋದು, ಮನುಷ್ಯ ಕ್ರಾಸ್ ಬ್ರೀಡಿಂಗ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ಮಾವಿನ ಹಣ್ಣಿನಲ್ಲಿ ವಾಟೆ ಅನ್ನೋದೇ ಇಲ್ಲ, ಒಳಗಡೆ ಬೀಜ ಇಲ್ಲದೆ ಇರುವಂತ ಹಣ್ಣುಗಳನ್ನ ಬೆಳೀತಾ ಇದ್ದಾನೆ. ಬೇರೆ ಬೇರೆ ಹಣ್ಣುಗಳನ್ನ ಕ್ರಾಸ್ ಬ್ರೀಡ್ ಮಾಡಿ ಮನುಷ್ಯ ಈ ರೀತಿ ಹೊಸ ಪ್ರಯತ್ನ ಮಾಡಿ ಪ್ರಕೃತಿಗೆ ವಿರುದ್ಧ ಹೋಗ್ತಾ ಇದ್ದಾನೆ. ಈಗ ಈ ಮರದಿಂದ ಹಣ್ಣುಗಳೇನೋ ಬಿಡುತ್ತೆ, ಆದ್ರೆ ಬೀಜನೇ ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಮರಗಳು ಬಿಡುತ್ತಾ? ಈ ರೀತಿ ಬದಲಾವಣೆಗಳನ್ನ ಮನುಷ್ಯ ಮಾಡ್ಕೊಳ್ತಾ ಇದ್ದಾನೆ ಅವನ ಅನುಕೂಲಕ್ಕೋಸ್ಕರ. ಆದ್ರೆ ಇದು ಪ್ರಕೃತಿಗೆ ವಿರುದ್ಧವಾದ ಕೆಲಸ ಅಲ್ವಾ? ಇಂಥ ವಿರುದ್ಧವಾದ ಕೆಲಸದಿಂದ ಮುಂದೆ ಮರಗಳೇ ಬೆಳಿಲಿಲ್ಲ ಅಂದ್ರೆ, ಬೀಜ ಇಲ್ಲದೆ ಇರುವಂತ ಹಣ್ಣುಗಳು ಬೆಳೀತಾ ಇದೆ, ಮರಗಳೇ ಇಲ್ಲ ಅಂದ್ರೆ ಯಾವ ರೀತಿ ಹಣ್ಣುಗಳನ್ನ ತಿನ್ನೋದಕ್ಕಾಗುತ್ತೆ? ಇಂಥದ್ದೆಲ್ಲ ಬದಲಾವಣೆಗಳು ಮನುಷ್ಯ ಮಾಡ್ಕೊಳ್ತಾ ಇದ್ದಾನೆ. ಅವನ ಕೊನೆಯ ಕ್ಷಣಗಳಿಗೆ ಅವನೇ ಕಾರಣ ಆಗ್ತಾನೇನೋ ಅನ್ನೋ ಮಾತುಗಳಿಗೆ ಇವು ಕೂಡ ಸಾಕ್ಷಿ ಆಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈ ವಿಡಿಯೋನಲ್ಲಿ ನೋಡ್ಬೋದು, ಎಲ್ಲಾ ಫ್ಯಾಕ್ಟರಿಗಳು ಮನುಷ್ಯರನ್ನ ತೆಗೆದು ಅದ್ರ ಬದಲು ರೋಬೋಟ್ಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಕೆಲವೊಂದು ಸಲ ರೋಬೋಟ್ಗಳು ಯಾವ ರೀತಿ ಕಂಟ್ರೋಲ್ನ ತಪ್ಪುತ್ತೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ರೋಬೋಟ್ಗಳು ಕೂಡ ಕಂಟ್ರೋಲ್ ಅನ್ನ ತಪ್ಪಿ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಇಲ್ಲಿ ನೋಡ್ಬೋದು ನೀವು. ಇಂಥದ್ದೆಲ್ಲ ಮೊದಲೇ ತಿಳಿಸಿದ್ರು, ಈಗ ನಡೀತಾ ಇದಾವೆ, ಇನ್ನ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಬದಲಾವಣೆಗಳನ್ನ ಮನುಷ್ಯ ಎಷ್ಟೋ ಮಾಡ್ಕೊಳ್ತಾ ಇದ್ದಾನೆ. ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನ್ನೋದು ಮನುಷ್ಯನ ಹಾಳು ಮಾಡ್ತಾರೆ. ಅದೇ ರೀತಿ ಆಗಿನ ಕಾಲದಲ್ಲೂ ಆಗಿತ್ತು, ಈಗಲೂ ಕೂಡ ನಡೆಯುತ್ತೆ ಅನ್ನೋದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ರು. ಈಗ ಹಿಂದಿನ ಕಾಲದ್ದು ಅಂದ್ರೆ ದ್ವಾಪರಯುಗ ಕಾಲದ್ದು, ಇನ್ನ ಬೇರೆ ಬೇರೆ ಹಿಂದಿನ ಕಾಲ ನೀವು ಟೆಕ್ನಾಲಜಿಗಳನ್ನ ನೋಡಿದ್ರೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಆಗ್ಲೂ ಕೂಡ ಇತ್ತು. ಅಂತ ಟೆಕ್ನಾಲಜಿಗಳು ಮನುಷ್ಯನ ಅಂತ್ಯಕ್ಕೆ ಕಾರಣ ಆಗಿತ್ತು. ಈಗಲೂ ಕೂಡ ಅಂಥದ್ದೇ ನಡೀತಾ ಇದೆ. ಇನ್ನ ಕೆಲವು ವರ್ಷಗಳಲ್ಲಿ ಇಂಥದ್ದೆಲ್ಲ ಅಂತ್ಯ ಆಗುವ ಸಮಯನೂ ಬರಬಹುದು ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಕಾಲಜ್ಞಾನಿಗಳು ಮೊದಲೇ ಬರೆದೋಗಿದ್ದಾರೆ. ಇಂಥ ವಿಷಯಗಳು ತುಂಬಾನೇ ಇದೆ. ಇವುಗಳ ಸಾಕ್ಷಿ ಅನ್ನೋದಕ್ಕೆ ಎಷ್ಟೋ ಜನ ಈ ವಿಡಿಯೋಗಳನ್ನ ನನಗೂ ಕಳಿಸಿದ್ರು. ಇಂಥ ವಿಷಯಗಳು ತುಂಬಾನೇ ಇದೆ, ಮನುಷ್ಯರು ತಿಳ್ಕೊಬೇಕಾಗಿರೋದು. ಇವಾಗ್ಲಾದ್ರೂ ನಾವು ಬದುಕ್ತಾ ಇರೋ ದಾರಿನ ಸ್ವಲ್ಪನಾದ್ರೂ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ, ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ಬದಲಾಯಿಸೋ ದಾರಿನ ಹುಡುಕೊಳ್ಳೋ ಅಂತ ಕೆಲಸ ಮಾಡೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಗುಡ್ ಬೈ.